ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿನ್ನೆ ನಾನು ಒಂದು ಲೈವ್ ಮಾಡಿದ್ದೆ. ಒಂದು 6ರಿಂದ 7 ಚಾನಲ್ ಏನೋ ಮೇ ಬಿ ನಾನು ಪ್ರಮೋಟ್ ಮಾಡಿದ್ದೀನಿ ಅದರಲ್ಲಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಅವರ ಚಾನಲ್ ಪ್ರಮೋಷನ್ ಇದೆ, ಸೊ ನಾನು ಕಮೆಂಟ್ಸ್ ಮಾಡಿ ನಾನು ಆದಷ್ಟು ಲೈವ್ನಲ್ಲಿ ಬಂದಾಗ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ಆದರೆ ನಾನು ಏನು ಒಂದು ವೀಡಿಯೋದಲ್ಲಿ ಮಾಡ್ತೀನಿ, ಇಲ್ಲ ಅಂತಂದರೆ ಲೈವ್ ಬಂದಾಗ ನೆಕ್ಸ್ಟ್ ಲೈವ್ನಲ್ಲಿ ಮಾಡ್ತೀನಿ. ಹೇಳ್ತಾ ಇದ್ದೆ, ನಾನು ಲೈವ್ನಲ್ಲಿ ಹೇಗಾಗುತ್ತೆ ಅಂತಂದರೆ, ನನ್ನ ಸಣ್ಣವನು ಪಾಪು ಮಲಗಿದಾಗ ಅವನು ಮಲಗಿರೋ ಟೈಮಿಂಗ್ಸಲ್ಲಿ ನೋಡಿ ನಾನು ಲೈವ್ ಮಾಡಬೇಕು. ಈಗಲೂ ಕೂಡ ಅವ್ನು ಮಲಗಿದ ಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಹಾಗಾಗಿ ನಾನು ಮುಂಚೆನೇ ಲೈವ್ ಬರ್ತೀನಿ ಅಂತ ಹೇಳೋದಕ್ಕಿಂತ ಫಿಕ್ಸ್ಡ್ ಟೈಮ್ ಅಂತ ಇರೋದಿಲ್ಲ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ನಮಗೆ. ಈಗ ನನಗೆ ಅನ್ನಿಸ್ದಾಗ ಏನಂತ ಅಂದರೆ, ಫಸ್ಟು ಇವಾಗ ಹೊಸದಾಗಿ ತುಂಬ ಜನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ನನ್ನ ಚಾನಲಲ್ಲಿ ಒಬ್ಬರು ಇದ್ದರು, ನಾನು ಅವ್ರ ಚಾನಲ್ ಪ್ರಮೋಟ್ ಮಾಡ್ತೀನಿ ಅಂತ ನಾನೇ ಕೇಳಿದ್ದೆ. ಪ್ರಮೋಟ್ ಮಾಡ್ತೀನಿ ನಿಮ್ಮದು ಐಡಿ, ಬಿಕಾಸ್ ನನಗೆ ಯಾವಾಗಲೂ ಪ್ರತಿ ವೀಡಿಯೋಗೂ ಕಮೆಂಟ್ ಹಾಕ್ತಾಯಿದ್ರು ಅವರು ನನ್ನ ಒಂದು ಚಾನಲ್ನಲ್ಲಿ. ಸೊ ನಾನು ಮೇ ಬಿ ಅವರ ಚಾನಲ್ ಇರ್ಬೋದು ಅಂದ್ಕೊಂಡು ನಾನು ಕೇಳಿದೆ. ಬಟ್ ಅವರು ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನೆಕ್ಸ್ಟು ವಿಡಿಯೋ ನೋಡ್ತಾ ಇದ್ದೀನಿ. ನನಗೆ ಒಂದು ಐಡಿಯಾ ಇದೆ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಹೇಳ್ತೀನಿ, ಚಾನಲ್ ಪ್ರಮೋಟ್ ಮಾಡಿಕೊಡಿ ಅಂತ ಕೂಡ ಕೇಳಿದರು. ಸೊ ನನಗೆ ನಿಜವಾಗ್ಲೂ ಎಲ್ಲರಿಗೂ ನನ್ನ ಒಂದು ಚಾನಲ್ ಇಂಟೆನ್ಷನ್ ಬಂದುಬಿಟ್ಟು, ಎಷ್ಟು ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಎಷ್ಟು ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀರಾ, ಅಥವಾ ನಿಮ್ಮ ಚಾನಲ್ ಸ್ಲೋ ಆಗಿ ಗ್ರೋ ಆಗ್ತಿದೆ. ಸೊ ಎಲ್ಲರಿಗೂ ಒಂದು ಇದರೊಳಗೆ ಒಂದು ರೀಚ್ ಸಿಗಲಿ ಅನ್ನೋದು ನನ್ನ ಒಂದು ಮೇನ್ ಇಂಟೆನ್ಷನ್. ಎಲ್ಲರಿಗೂ ಚೆನ್ನಾಗಿ ಸಬ್ಸ್ಕ್ರೈಬರ್ ಬೇಸ್ ಸಿಗಲಿ, ಎಲ್ಲರಿಗೂ ಚೆನ್ನಾಗಿ ವ್ಯೂಸ್ ಸಿಗಲಿ ಅನ್ನೋದು ನನ್ನ ಒಂದು ಚಾನಲ್ ಇಂಟೆನ್ಷನ್ ಅಷ್ಟೇ. ಹಾಗೆ ಎಷ್ಟೋ ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕ್ತಿರ್ತೀರ, ನಿಮ್ಮ ಚಾನಲ್ನಲ್ಲಿ ವ್ಯೂಸ್ ಇಲ್ಲ ಅಥವಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇರ್ತೀನಿ, ನನ್ನ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ವ್ಯೂಸ್ ಕೂಡ ತುಂಬ ಜೆನ್ಯೂನ್ ವ್ಯೂಸ್, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ವಿತ್ ದಟ್ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನನ್ನ ಬ್ಲಾಗ್ ಚಾನಲ್ ಕೂಡ ನಾನು ತುಂಬ ಸ್ಟ್ರಗಲ್ಸ್ ನೋಡಿದ್ದೀನಿ. ನನಗೆ ನನ್ನ ಕೆಲವು ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಿರ್ತಾರೆ, ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಆ ಕಷ್ಟ ಅಂತ. ನಾನು ನಿಜವಾಗ್ಲೂ ಅದು ಎಲ್ಲರಿಗೂ ಯೂಟ್ಯೂಬ್ ಒಳ್ಳೆ ಏನಂತಾರೆ ಸಿಹಿನೇ ಆಗಿರಲ್ಲ, ಎಲ್ಲರಿಗೂ ಯೂಟ್ಯೂಬ್ ಕಹಿನೇ ಆಗಿರಲ್ಲ. ಕೆಲವರಿಗೆ ಎರಡೂ ಇರುತ್ತೆ, ಕೆಲವರಿಗೆ ಬರೀ ಸಿಹಿನೇ ಇರುತ್ತೆ, ಆ ಥರ ಕೂಡ ಇರುತ್ತೆ. ಆ್ಯಂಡ್ ಕೆಲವರಿಗೆ ಸ್ಟಾರ್ಟ್ ಮಾಡಿ ಎಷ್ಟೋ ದಿವಸ ಆದರೂ ವ್ಯೂಸ್ ಇರಲ್ಲ. ಸೊ 2024ರಲ್ಲಿ ಯೂಟ್ಯೂಬ್ ನಾನೇನೋ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಮೀನ್ಸ್ ಏನೆಲ್ಲ ನೀವು ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಥವಾ ಏನು ಮಾಡಬೇಕು ಅನ್ನೋದು ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ಫೋಕಸ್ ಮಾಡೋಣ ಅಂಥೇಳಿ. ಸೊ ನೀವು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಏನೇನೆಲ್ಲ ಅದಕ್ಕೆ ಟಿಪ್ಸ್, ಮೇಯ್ನ್ ಆಗಿ ಬೇಸಿಕ್ ಆಗಿ ನಿಮಗೆ ಬೇಕಾಗಿರುವಂಥ ವಿಷಯಗಳು ಏನು, ಹೇಗೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸಕ್ಸಸ್ ಸಿಗುತ್ತೆ, ಅಥವಾ ಯಾವ ಟಾಪಿಕ್ ಮಾಡಬೇಕು, ಪ್ರತಿಯೊಂದು ಕೂಡ ಡೀಟೇಲಾಗಿ ಹೇಳ್ತೀನಿ. ಎಷ್ಟು ಥರ ನಾನು ಆಗುತ್ತೋ ಅಷ್ಟು ಥರದಲ್ಲಿ ವಿಡಿಯೋನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕಾಗುತ್ತೆ. ಎಲ್ಲರಿಗೂ ಕೂಡ ಎಲ್ಲ ನಾಲೆಡ್ಜ್ ಇರುತ್ತೆ ಅಂತಲ್ಲ, ಹಾಗೆ ಎಷ್ಟೋ ಜನಕ್ಕೆ ಎಷ್ಟೋ ಥರ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ತುಂಬ ಜನಕ್ಕೆ ವಿಡಿಯೋ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀವಿ, ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಬಟ್ ಏನಾಗುತ್ತೆ ಅಂತಂದರೆ ಒಂದೊಂದ್ಸರಿ ನಮಗೆ ಯಾಕೆ ವ್ಯೂಸ್ ಬರ್ತಿರಲ್ಲ, ಯಾಕೆ ನಮಗೆ ರೀಚ್ ಆಗ್ತಿಲ್ಲ ಆಡಿಯನ್ಸ್ಗೆ ಅನ್ನೋದು ತುಂಬ ದೊಡ್ಡ ಇಶ್ಯೂ ಆಗಿರುತ್ತೆ. ಸೊ ಅದು ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು. ಆ್ಯಂಡ್ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಂತಂದರೆ, ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಬೇಕಾಗಿರೋದು ನಿಮಗೆ ನಿಮ್ಮ ಗೂಗಲ್ ಕ್ರೋಮಲ್ಲಿ ಒಂದು ಇಮೇಲ್ ಐ ಡಿ ಇರಬೇಕು. ಆ್ಯಂಡ್ ಅದರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ನನ್ನ ಒಂದು ಫಸ್ಟ್ ವಿಡಿಯೋ ಟೆಕ್ ಚಾನಲ್ನಲ್ಲಿ. ಸೊ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ ಅದರದ್ದು ಟೈಟಲ್ ಬಂದುಬಿಟ್ಟು. ಸೊ ಅದನ್ನು ಹೋಗಿ ಕ್ಲಿಕ್ ಮಾಡಿ, ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು 5 ಮಿನಿಟ್ಸಲ್ಲಿ ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಮಗೆ ಇನ್ನೂ ಬೇಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರ ಐಡಿಯಾ ಬೇಕು ಅನ್ನೋದರ ನನಗೆ ಕಮೆಂಟ್ಸ್ ಮಾಡಿ. ಇನ್ನೊಂದು ಸರಿ ನಾನು ಬೇಕಾದರೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ, ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು. ಆ್ಯಂಡ್ ಫಸ್ಟ್ ಸ್ಟೆಪ್ ಅದು ನಿಮಗೆ ಒಂದು ಇಮೇಲ್ ಐ ಡಿ ಇರಬೇಕು. ಆಲ್ಮೋಸ್ಟ್ ಫೋನ್ ತೊಗೊಂಡಿದ್ದೀರಾ, ಒಂದು ಟಚ್ ಸ್ಕ್ರೀನ್ ಇದೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಇಮೇಲ್ ಐ ಡಿ ಇರಬೇಕು. ಬಟ್ ನೀವೇನಾದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ಗೆ ಯಾವ ಒಂದು ಐ ಡಿ ಕೊಡಬೇಕು ಅನ್ನೋದು ನೀವು ಮುಂಚೆನೇ ಡಿಸೈಡ್ ಆಗಿರಿ. ಯಾಕಂದರೆ ಒಂದು ಫಸ್ಟ್ ಯೂಸ್ ಮಾಡೋ ಇಮೇಲ್ ಐ ಡಿಲಿ ನಿಮ್ಮದು ಫೋನ್ಪೇ, ಗೂಗಲ್ ಪೇ ಇದೆಲ್ಲ ಇರ್ಬೋದು. ಕೆಲವೊಂದು ಸರಿ ನೇಮ್ಸ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯೂಟ್ಯೂಬ್ ಗೂಗಲ್ ಪೇನಲ್ಲಿ, ಫೋನ್ಪೇನಲ್ಲೆಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಥವಾ ನೀವು ಯೂಟ್ಯೂಬಿಗೆ ಬೇರೆ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದರೆ ಬೇರೆ ಕೂಡ ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಏನಂತಂದರೆ, ನಿಮ್ಮ ಒಂದು ನೀಶ್ ಏನಿದೆ, ಮೀನ್ಸ್ ನಿಮ್ಮ ಒಂದು ಯಾವುದು ಕೆಟಗರಿ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಟಗರಿ ಅನ್ನೋದಕ್ಕಿಂತ ನಿಮ್ಮ ಒಂದು ಟಾಪಿಕ್ ಯಾವುದಾಗಿರುತ್ತೆ, ಯಾವುದು ರಿಲೇಟೆಡ್ ನೀವು ಇಂಟ್ರೆಸ್ಟ್ ನಿಮಗಿದೆ, ಮೀನ್ಸ್ ಒಂದು ಟಾಪಿಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಅಂದರೆ ಮುಂಚೆನೇ ಅದಕ್ಕೆ 100% ಆಗಿ ನೀವು ಕೊಡೋಷ್ಟು ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ನಿಮಗಿರಬೇಕು. ಅದು ಕಂಪ್ಲೀಟಾಗಿ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಬೇರೆಯವರಿಗೂ ಹೇಳೋಕ್ಕೆ ಸಾಧ್ಯ. ಆ್ಯಂಡ್
ಅದರಿಂದ ಅವರಿಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ನಿಮಗೆ ಅದರಿಂದ ರಿಟರ್ನ್ ಕೂಡ ಬರಬೇಕು ಅಂತ ಅಂದರೆ ನಿಮಗೆ ಅದ್ರ ಬಗ್ಗೆ 100% ಗೊತ್ತಿರಬೇಕು. ಅವಾಗಷ್ಟೇ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಾಗುತ್ತೆ ಇಂಥ ವಿಷಯ ಅವ್ರು ಯಾಕಂದರೆ ನಮಗೆ ಕಮೆಂಟ್ಸ್ ಮಾಡ್ತಾ ಇರ್ಬೋದು ಅಥವಾ ನಮಗೆ ಇನ್ನೊಂದು ಏನೋ ಕ್ವಶನ್ಸ್ ಕೇಳ್ಬೋದು. ನಮಗೆಲ್ಲ ಅವಾಗ ಐಡಿಯಾ ಇರಬೇಕು, ಇವ್ರು ಈ ಥರ ಕ್ವಶನ್ ಕೇಳಿದ್ರೆ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ನಾವು ಯಾವಾಗ ಕಮೆಂಟ್ ಮಾಡಲ್ಲ ಅವರಿಗೆ ಏನನ್ಸುತ್ತೆ ಇವ್ರು ಏನಕ್ಕೂ ರಿಪ್ಲೈ ಮಾಡಲ್ಲ, ಅವರಿಗೆ ಕೂಡ ಅದು ಮೀನ್ಸ್ ನಿಮ್ಮ ಚಾನಲ್ ಗ್ರೋ ಆಗಬೇಕಾದ್ರೆ ನೀವು ಕಮೆಂಟ್ಸ್ ಮೂಲಕನೇ ಬೇಗ ನೀವು ಸಬ್ಸ್ಕ್ರೈಬರ್ಸ್ಗೆ ಅಟ್ರಾಕ್ಟ್ ಆಗೋದು ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಗ್ರೋ ಆಗೋದು. ಸೊ ಈ ಥರ ಎಲ್ಲ ಇದ್ದಾಗ ನಿಮ್ಮ ಪ್ರತಿಯೊಂದು ಕ್ವಶನ್ಗೂ ನಮಗೆ ಆನ್ಸರ್ ಮಾಡಿದಾಗ ಅವರಿಗೂ ಕೂಡ ಅನ್ಸುತ್ತೆ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಖುಷಿ ಕೂಡ ಆಗುತ್ತೆ. ಸೊ ಆ್ಯಂಡ್ ಆನ್ಸರ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನಮಗೆ 100% ಗೊತ್ತಿರ್ಬೇಕು. ನೀವು ಯಾವುದೋ ಒಂದು ವೀಡಿಯೋ ನೋಡ್ತೀರಾ, ಅವ್ರದ್ದು ವೀಡಿಯೋ ನೋಡಿ ಕಾಪಿ ಮಾಡಿ ನೀವು ಒಂದು ವೀಡಿಯೋ ಮಾಡ್ತೀರಾ ಅಂದ್ಕೊಂಡ್ರೆ ನಿಮಗೆ ಅದ್ರ ಮೇಲೆ ನೆಕ್ಸ್ಟ್ ಏನೇ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋಷ್ಟು ನಿಮಗೆ ಗೊತ್ತಿರಬೇಕು. ಸೊ ಏನಾಗುತ್ತೆ ಅಂತಂದರೆ ಫಸ್ಟು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಬೇಕು. ಆ ಟಾಪಿಕಲ್ಲಿ ನಿಮಗೆ 100% ನಿಮಗೆ ಕೊಡೋಷ್ಟು ನಿಮಗೆ ಇದೆಯಾ, ಮೀನ್ಸ್ ಅದು ನಿಮಗೆ 100% ಕೊಡೋಷ್ಟು ನಾಲೆಡ್ಜ್ ಇದೆಯಾ ಅಂತ ನೀವು ಯೋಚನೆ ಮಾಡ್ಕೊಳ್ಬೇಕು. ಅದು ರೆಸಿಪಿ ಚಾನಲ್ ಆಗಿರ್ಬೋದು ಅಥವಾ ವ್ಲಾಗ್ ಚಾನಲ್ ಆಗಿರ್ಬೋದು ಅಥವಾ ರಂಗೋಲಿ ಡಿಸೈನ್ಸ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು ಅಥವಾ ಟೆಕ್ ಚಾನಲ್ ಆಗಿರ್ಬೋದು ಅಥವಾ ನೀವೇನಾದರೂ ಕಲಿಸ್ತಾ ಇದ್ದೀರಾ, ಟೀಚಿಂಗ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಆಗಿರ್ಬೋದು. ಸೊ ಯಾವುದ್ರ ರಿಲೇಟೆಡ್ ಆದರೂ ಆಗಿರ್ಬೋದು. ಸೊ ನೀವು ಮಾಡುವಾಗ ನಿಮಗೆ ಅದ್ರ ಬಗ್ಗೆ 100% ಗೊತ್ತಿರಬೇಕು ಆ್ಯಂಡ್ ನೀವು ಫಸ್ಟ್ ಟ್ರೈ ಮಾಡಬೇಕು. ಈಗ ಬ್ಯೂಟಿ ರೆಸಿಪೀಸ್ ಆಗಿರ್ಬೋದು ಇಲ್ಲ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಇದೆಲ್ಲ ಫಸ್ಟ್ ನಾವು ಟ್ರೈ ಮಾಡಿ ನಮಗೇನೋ ಅದರಿಂದ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಮಾತ್ರ ಬೇರೆಯವ್ರಿಗೆ ಹೇಳಬೇಕು. ಇಲ್ಲಾಂದರೆ ನಾವು ಹೇಳಿದ್ದನ್ನ ಬೇರೆಯವ್ರು ಯೂಸ್ ಮಾಡಿ ಅವರಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಸೊ ಆ ಥರ ಎಲ್ಲ ಆಗಬಾರ್ದು ಅಂದಾಗ ಫಸ್ಟ್ ನಾವು ಅದನ್ನೆಲ್ಲ ಯೂಸ್ ಮಾಡಿ ನಮಗೆ ಹೇಗಿದೆ ಅನ್ನೋದು ನಾವು ತಿಳ್ಕೊಂಡಿರಬೇಕು. ಸೊ ಇದಿಷ್ಟು ಮ್ಯಾಟರ್ ಆಗುತ್ತೆ. ಫಸ್ಟ್ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟಾಪಿಕ್ ಹೇಗಿರುತ್ತೆ ಅದು 100% ನಾವು ಕೊಡೋಕ್ಕಾಗುತ್ತಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಏನಂತಂದರೆ ನೀವು ಸೆಲೆಕ್ಟ್ ಮಾಡಿರೋ ಟಾಪಿಕ್ ಎಷ್ಟು ಸರ್ಚಬಲ್ ಇರುತ್ತೆ, ಅದು ಸರ್ಚಬಲ್ ಹೌದೋ ಅಲ್ಲೋ. ಜನ ಇವಾಗ ಏನು ಸರ್ಚ್ ಮಾಡ್ತಿದ್ದಾರೆ, ಸರ್ಚಬಲ್ ಟಾಪಿಕ್ ಹುಡ್ಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸರ್ಚ್ ಮಾಡ್ತಿರೋಂಥ ಇವಾಗ ನಾನು ನೋಡಿದಾಗೆ ತುಂಬ ಟ್ರೆಂಡಿಂಗಲ್ಲಿರೋದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಟ್ಯಾರೆಟ್ ರೀಡಿಂಗ್ ಅಂತ ಒಂದು ಬರುತ್ತೆ, ಮೀನ್ಸ್ ಕಾರ್ಡಲ್ಲಿ ಹೇಳಿ ನಮ್ಮ ಒಂದು ಭವಿಷ್ಯ ಹೇಳೋದು. ಸೊ ಅದು ಸ್ವಲ್ಪ ಜಾಸ್ತಿ ಟ್ರೆಂಡಿಂಗಲ್ಲಿದೆ. ನ್ಯೂಮರಾಲಜಿ ಟ್ರೆಂಡಿಂಗಲ್ಲಿದೆ. ಆಸ್ಟ್ರಾಲಜಿ ತುಂಬ ದಿವಸ ಮಧ್ಯದಲ್ಲಿ ಸ್ವಲ್ಪ ದಿವಸ ಬಿಟ್ಟು ಹೋಗಿತ್ತು, ಬಟ್ ಈಗ ಮತ್ತೆ ಅದ್ರ ಕಡೆ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಜಾಸ್ತಿ ರನ್ನಿಂಗಲ್ಲಿದೆ. ಆ್ಯಂಡ್ ಇನ್ನೂ ತುಂಬ ಥರದ್ದು ಹೊರಗಡೆ ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ಎಲ್ಲಿ ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಸೊ ಅದ್ರ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಜನ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಯಾವುದೋ ಅವ್ರು ಸರ್ಚ್ ಮಾಡ್ತಾರೆ ಅನ್ನೋದು ನಮಗೆ ಐಡಿಯಾ ಇರಲ್ಲ. ಸೊ ನಾನು ಹೇಗೆ ಸರ್ಚ್ ಮಾಡೋದು, ಸರ್ಚಬಲ್ ಟಾಪಿಕ್ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಸರ್ಚಬಲ್ ಟಾಪಿಕ್ ಹುಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸರ್ಚಬಲ್ ಟಾಪಿಕಲ್ಲಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ನಿಮಗೆ ಯಾವುದ್ರಲ್ಲಿ ನಾಲೆಡ್ಜ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದು ಬಂದ್ಬಿಟ್ಟು ಥರ್ಡ್ ಒನ್ ಪಾಯಿಂಟ್ ಆಯಿತು. ಫೋರ್ತ್ ಒನ್ ಬಂದ್ಬಿಟ್ಟು ಇನ್ನೊಂದು ಏನಂತಂದರೆ ವಿಡಿಯೋ ಮಾಡೋಕ್ಕೆ ನಮಗೆ ಏನೇನೆಲ್ಲ ಬೇಕಾಗುತ್ತೆ. ನಾವು ಇವಾಗ ಟಾಪಿಕ್ ಹುಡ್ಕೊಂಡ್ವಿ, ಟಾಪಿಕ್ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದ್ರ ಬಗ್ಗೆ ಇವಾಗ ನಾವು ವಿಡಿಯೋ ಮಾಡಬೇಕು. ಸೊ ನಮಗೆ ವಿಡಿಯೋ ಮಾಡೋದಕ್ಕೆ ಏನೇನು ಬೇಕು, ಜಸ್ಟ್ ನಾರ್ಮಲ್ ಒಂದು ಫೋನ್ ಇದ್ದರೆ ಸಾಕು. ಒಂದು ಟ್ರೈಪಾಡ್ ನಿಮಗೆ ಅಗತ್ಯ ಇದೆ, ಎಲ್ಲೂ ಇಟ್ಕೊಳ್ಳೋಕ್ಕೆ ಫೋನ್ ಇಟ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋದಿದ್ರೆ ಒಂದು ಟ್ರೈಪಾಡ್ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತಂದರೆ ನನಗೆ ಟ್ರೈಪಾಡ್ ಬೇಡ, ನಮ್ಮ ಮನೇಲಿ ಬೆಳಕು ಚೆನ್ನಾಗಿದೆ ಅಂದರೆ ಆದಷ್ಟು ಬೆಳಕು ಬರೋ ಕಡೆ ಎಲ್ಲಾದರೂ ಒಂದು ಕಡೆ ಫೋನ್ ಇಟ್ಬಿಟ್ಟು ಮಾಡೋದಾದರೆ ನೀವು ಆ ಥರ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮೊಬೈಲು ಒಂದು ಟ್ರೈಪಾಡ್ ಅವಶ್ಯಕತೆ ಇದ್ದೇ ಇರುತ್ತೆ. ಆ್ಯಂಡ್ ಬೆಳಕು ಸ್ವಲ್ಪ ಚೆನ್ನಾಗಿ ಬರಲೇಬೇಕಾಗುತ್ತೆ. ಅದಕ್ಕೆ ನೀವು ಲೈಟಿಂಗ್ ಸರವಾಗಿ ತೊಗೊಳ್ಳಿ ಅಥವಾ ರಿಂಗ್ ಲೈಟ್ ಆದರೂ ತೊಗೊಳ್ಳಿ. ರಿಂಗ್ ಲೈಟಿಂದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ಬೇಕು ಅಂದರೆ ಹೋಗಿ ನೀವು ಕ್ವೈರಿ ಮಾಡ್ಬೋದಲ್ಲಿ ನೋಡಿ. ನೀವು ಅದು ಬಿಟ್ಟು ಬೇರೆ ಯಾವ ಥರದ ರಿಂಗ್ ಲೈಟ್ ಆದರೂ ಅಡ್ಜಸ್ಟ್ ಆಗೋದಾದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ತೊಗೊಂಡಿರೋಂಥ ಒಂದು ರಿಂಗ್ ಲೈಟಿಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಆ ಥರ ಟ್ರೈಪಾಡ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದೇನಂತ ಅಂದರೆ ಫೋನು, ಎಲ್ಲರೂ ಕ್ಯಾಮ್ರಾ ತೊಗೊಳ್ಳೇಬೇಕಾ, ಕ್ಯಾಮ್ರಾ ಚೆನ್ನಾಗಿರಬೇಕಾ ಅಂತ ಹೇಳ್ತಾರೆ. ಸೊ ಇದು ಫೋನ್ ಚೆನ್ನಾಗಿದ್ದರೆ ಸಾಕು, ನಿಮ್ಮ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿದ್ದರೆ ಸಾಕು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿಡಿಯೋ ಮಾಡುವಾಗ ಸ್ವಲ್ಪ ನಮ್ಮ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಕ್ಲಾರಿಟಿ ಏನಿರುತ್ತೆ, ಕ್ಲಾರಿಟಿ ಅವೆಲ್ಲ ಸ್ವಲ್ಪ ಮ್ಯಾಟರ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫೋನ್ ಚೆನ್ನಾಗಿರಲಿ. ಹಾಗಂತೇಳಿ ನೀವು ಹೊಸದಾಗಿ ಈಗಲೇ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನಿಮ್ಮ ಇರೋ ಫೋನಲ್ಲಿ ನೀವು ಚೆನ್ನಾಗಿ ಬೆಳಕಿರೋ ಕಡೆ ಮಾಡಿದ್ರೆ ಅದರಲ್ಲೂ ಚೆನ್ನಾಗಿ ವಿಡಿಯೋ ಬರುತ್ತೆ. ಫಸ್ಟು ಮಾಡಿ, ವಿಡಿಯೋ ಎಲ್ಲ ಮಾಡಾದಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಎಲ್ಲ ಆದಮೇಲೆ ನಿಮಗೆ ಅವಶ್ಯಕತೆ ಇದೆ ಹೊಸ ಫೋನ್ ತೊಗೊಳ್ಬೇಕು ಅಂತ ಅನ್ಸಿದ್ರೆ, ಚೆನ್ನಾಗಿ ವಿಡಿಯೋ ರನ್ ಆಗ್ತಾ ಇದೆ, ನಿಮ್ಮ ಬ್ಲಾಗ್ ಚೆನ್ನಾಗಿ ಓಡ್ತಾ ಇದೆ ಅಥವಾ ನಿಮ್ಮ ವೀಡಿಯೋಸ್ ಚೆನ್ನಾಗಿ ಓಡ್ತಾ ಇದೆ, ನಮಗೆ ಅರ್ನಿಂಗ್ಸ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೀವು ಫೋನ್ ತೊಗೊಂಡ್ರೆ ಪರವಾಗಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಒಂದು ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದನೇ ಒಂದು ವಿಡಿಯೋ ಒಂದು ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಫಸ್ಟಿಗೆ ನೀವೇನು ಇನ್ವೆಸ್ಟ್ ಮಾಡೋದು ಬೇಡ ಅಂತ ನನ್ನ ಇಂಟೆನ್ಷನ್. ಸೊ ನಾನು ಕೂಡ ಅದನ್ನೇ ಮಾಡಿರೋದು. ಈಗಲೂ ಕೂಡ ನಾನು ಯಾವುದೇ ರೀತಿ ಹೊಸದಾಗಿ ಏನು ಕೂಡ ನಾನು ಯೂಟ್ಯೂಬಿಗೋಸ್ಕರ ತೊಗೊಂಡಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೇ ಆದ್ರೂ ಫಸ್ಟ್ ಚೆನ್ನಾಗಿ ಅರ್ನಿಂಗ್ಸ್ ಆಗುವಾಗ ಮಾತ್ರ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನಂತ ಅಂದರೆ ಆದಷ್ಟು ಸ್ವಲ್ಪ ಚೆನ್ನಾಗಿ ಗಾಳಿ ಬೆಳಕು ಇರೋ ಕಡೆ ಮಾಡಿ. ಆ್ಯಂಡ್ ಆದರೆ ವಾಯ್ಸ್ ಆವಾಗಲೇ ಕೊಟ್ಟರೆ ನಿಮ್ಮ ವಾಯ್ಸ್ ಚೆನ್ನಾಗಿ ಕೇಳುತ್ತೆ, ಆವಾಗಲೇ ಕೊಡಿ. ಇಲ್ಲ ಅಂದರೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಾದರೆ ಚೆನ್ನಾಗಿ ಲೌಡಾಗಿ ವಾಯ್ಸು ಕ್ಲಿಯರಾಗಿ ಕೇಳಿಸೋ ಥರ ಇದ್ದಾಗ
ನೀವು ವಾಯ್ಸ್ ಓವರ್ ಕೊಡೋದು ತುಂಬ ಒಳ್ಳೆಯದು. ಯಾಕಂದರೆ ಚೆನ್ನಾಗಿ ಜನಕ್ಕೆ ರೀಚ್ ಆಗಿದ್ರೆ ಅವರಿಗೆ ಕೇಳೋದಕ್ಕೆ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ, ಇಲ್ಲಾಂದರೆ ಬೋರ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ವಾಯ್ಸ್ ಎನರ್ಜೆಟಿಕ್ ಆಗಿರಲಿ, ವಿಡಿಯೋ ಎನರ್ಜೆಟಿಕ್ ಆಗಿರಲಿ, ನೀವು ವಾಯ್ಸ್ ಆಗಲಿ, ನೀವು ಆ ವಿಡಿಯೋ ಆಗಲಿ ಬೋರಿಂಗ್ ಅಂತ ಅನ್ಸಿದ್ರೆ ಯಾರು ಕೂಡ ನೋಡೋದಿಲ್ಲ. ಆ್ಯಂಡ್ ಆದಷ್ಟು ಏನಂತ ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಒಂದಿಷ್ಟು ನಿಮಿಷನಾದರೂ ಜನಗಳಿಗೆ ಎಂಗೇಜ್ಮೆಂಟ್ ಇಟ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಟಾರ್ಟಿಂಗ್ 1-2 ನಿಮಿಷನಾದರೂ ಜನಗಳು ನಿಮ್ಮ ವಿಡಿಯೋನ ನೋಡಬೇಕು. ಆ ಥರ ನೀವೇನಾದರೂ ಒಂದು ನಿಮ್ಮ ಟಾಪಿಕ್ ರಿಲೇಟೆಡ್ ಆಗಿರ್ಬೋದು, ಏನಾದರೂ ಒಂದು ಎಂಗೇಜ್ ಆಗೋ ಥರ ಅವ್ರಿಗೆ ವಿಷಯನ ಇಟ್ಕೊಂಡು ಅವರಿಗೆ 1-3 ನಿಮಿಷ, ನೀವು ನಿಮ್ದೊಂದು 10 ನಿಮಿಷ ಇದೆ ವಿಡಿಯೋ ಅಂದರೆ 1-3 ನಿಮಿಷನಾದ್ರು ಅವ್ರು ನಿಮ್ಮ ವಿಡಿಯೋ ನೋಡಿದ್ರೆ ಅದರಿಂದ ನಿಮಗೇನಾಗುತ್ತೆ, ಯೂಟ್ಯೂಬ್ಗೆ ಒಳ್ಳೆ ಇಂಪ್ರೆಷನ್ ಆಗುತ್ತೆ. ಮೀನ್ಸ್ ಜನಗಳಿಗೆ ಅದು ವಿಡಿಯೋ ರಿಟೆನ್ಷನ್ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಅದನ್ನು ಮತ್ತೆ ಪ್ರಮೋಟ್ ಮಾಡ್ತಾ ಹೋಗುತ್ತೆ ಯೂಟ್ಯೂಬ್ ನಿಮ್ಮ ಚಾನಲ್ನ. ಆ್ಯಂಡ್ ಇನ್ನೊಂದೇನಂತಂದರೆ, ಎಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಂದ್ಕೊಳ್ಳೋದಿಷ್ಟೇ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ನನಗೆ ಚೆನ್ನಾಗಿ ಬೇಗ ಮಾನಿಟೈಸ್ ಆಗಿಬಿಡುತ್ತೆ, 1000 ಸಬ್ಸ್ಕ್ರೈಬರ್ ಈಸಿಯಾಗಿ ಆಗೋಗ್ತಾರೆ, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನಿಜವಾಗ್ಲೂ ಅದು ಈಸಿ ಟಾಸ್ಕ್ ಅಲ್ಲ. ಯಾಕಂದರೆ ಕೆಲವರಿಗೆ ಬೇಗ ಕಂಪ್ಲೀಟ್ ಆಗ್ಬೋದು, ಕೆಲವರಿಗೆ ಬೇಗ ಕಂಪ್ಲೀಟ್ ಆಗದೇ ಇರ್ಬೋದು. ಯಾರು ಕೂಡ ಅದರಿಂದ ಡಿಸಪಾಯಿಂಟ್ ಆಗಬಾರ್ದು ಅಷ್ಟೇ. ಏನಂತಂದರೆ, ನಿಮ್ಮ ವೀಡಿಯೋಗೆ ಇಂಥ ದಿವಸನೇ ನಿಮ್ಮದು ವೀಡಿಯೋ ಕ್ಲಿಕ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ವೀಡಿಯೋ ಚೆನ್ನಾಗಿ ಕ್ಲಿಕ್ ಆಗ್ಬೋದು, ಕೆಲವೊಂದು ವೀಡಿಯೋ ಚೆನ್ನಾಗಿ ಓಡದೇ ಇರ್ಬೋದು. ಕೆಲವರು ಚಾನಲ್ ಹೇಗೆ ಅಂದರೆ ಇದ್ದಕ್ಕಿದ್ದಂಗೆ ರಾತ್ರಿಯಲ್ಲಿ ಅವರಿಗೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಇದ್ದಕ್ಕಿದ್ದಂಗೆ ಅವರಿಗೆಲ್ಲ ವೀಡಿಯೋಸ್ ಚೆನ್ನಾಗಿ ಓಡ್ತಾ ಹೋಗುತ್ತೆ. ಸೊ ಎಲ್ಲ ಚಾನಲ್ ಆ ಥರ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಕೂಡ ಡಿಮೋಟಿವೇಟ್ ಆಗಬೇಡಿ. ಹಾಗಂತೇಳಿ ಯಾರು ಕೂಡ ತುಂಬ ಹೋಪ್ಸ್ ಇಟ್ಕೊಳ್ಬೇಡಿ, ಇದೇ ಥರನೇ ನಮ್ಮ ವೀಡಿಯೋ ಹಾಕಿದ್ದಾಗೆ ಚೆನ್ನಾಗಿ ವೈರಲ್ ಆಗಿಬಿಡುತ್ತೆ, ನಾನು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಳ್ಬೇಡಿ. ಯಾಕಂದರೆ ಯೂಟ್ಯೂಬನ್ನು ತುಂಬ ದೊಡ್ಡ ಸ್ಟೇಜ್ ಅದು. ಅಲ್ಲಿ ನಿಮಗೆ ಎಷ್ಟೋ ಥರ ಕೆಟಗರಿ ಇರೋವಂಥ ಯೂಟ್ಯೂಬರ್ಸ್ ಇದ್ದಾರೆ. ವ್ಲಾಗ್ನಲ್ಲಿ ಲಕ್ಷಗಟ್ಟಲೆ ಇದ್ದಾರೆ. ಆಮೇಲೆ ಎಲ್ಲ ಒಂದು ರೆಸಿಪಿದಲ್ಲೂ ಆದ್ರೂ ಅಷ್ಟೇ ಎಷ್ಟೋ ಜನ ಇದ್ದಾರೆ ರೆಸಿಪೀಸ್ ಚಾನಲ್ ಮಾಡೋರು. ಸೊ ಅದರಲ್ಲಿ ನಿಮ್ಮದು ಒಂದು ಚಾನಲ್ ಬರಬೇಕಂದಾಗ ತುಂಬ ಥರದ ಎಫರ್ಟ್ ಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನಿಮ್ಮ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು, ಆ್ಯಂಡ್ ನೀವು ಹೇಳೋ ರೀತಿ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಅಥವಾ ಒಂದು ಬ್ರೈಟ್ನೆಸ್ ಆಗಿರ್ಬೋದು, ನಿಮ್ಮ ವೀಡಿಯೋದಲ್ಲಿ ನಿಮ್ಮ ಥಂಬ್ನೇಲ್ ಆಗಿರ್ಬೋದು, ಇದೆಲ್ಲ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವು ಯಾರೇ ಆಗಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಮಗೆ ಇವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಯಾರು ಕೂಡ ಆ ಶೋಪ್ ಇಟ್ಕೊಂಡು ಬರಬೇಡಿ. ಹಂಗಿದ್ದಾಗ ಡಿಸಪಾಯಿಂಟ್ ಆಗಿ ಎಷ್ಟೋ ಜನ ವೀಡಿಯೋ ಮಾಡೋದು ನಿಲ್ಲಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಒಂದು ಏಮ್ ಏನಿರುತ್ತೆ, ಒಂದು ವೀಡಿಯೋಸ್ ಮಾಡಿ ಒಂದಿಷ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ಈಗ 2024 ನೀವು ವೀಡಿಯೋ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ ಒಂದು 10-15 ವೀಡಿಯೋ ಮಾಡಿಟ್ಕೊಳ್ಳಿ. ನಿಮಗೆ ಅವಾಗ ಐಡಿಯಾ ಬರುತ್ತೆ, ನಮ್ಮ ವೀಡಿಯೋ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಎಡಿಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಎಡಿಟ್ ಮಾಡೋದಕ್ಕೆ ನಾನು 4-5 ಆ್ಯಪ್ ತೋರಿಸಿದ್ದೀನಿ. ಅದನ್ನು ಹೋಗಿ ನೋಡ್ಕೊಳ್ಳಿ, ನಿಮ್ಗೆ ಯಾವುದ್ರಲ್ಲಿ ಈಸಿ ಅನಿಸುತ್ತೋ ಅದರಲ್ಲಿ ಮಾಡಿ. ಆ್ಯಂಡ್ ಅದು ಮಾಡಾದ್ಮೇಲೆ ನಿಮಗೆ ಇನ್ನೂ ಎಡಿಟಿಂಗ್ ಹೊರಗಡೆ ಟ್ಯೂಟೋರಿಯಲ್ ಕೆಲವು ತೊಗೊಂಡ್ಬಿಟ್ಟು ಯೂಟ್ಯೂಬ್ ಮಾಡೋರು ಇದ್ದಾರೆ. ಸೊ ನೀವು ಆ ಥರ ಕೂಡ ಮಾಡ್ಕೊಳ್ಬೋದು. ಎಲ್ಲ ಮಾಡಿ ಆದಮೇಲೆ ನೀವು ಜಾನ್ 1 ನೀವು ಒಂದು ವೀಡಿಯೋ ಹಾಕ್ತಿದ್ದೀನಿ ಅಂದರೆ ಈಗಲೇ ಅದರಿಂದ ಪೂರ್ತಿ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ವೀಡಿಯೋ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೀಡಿಯೋ ಹಾಕಿ 1 by 1 ಅಂದರೆ ದಿನ ನೀವು ವೀಡಿಯೋ ಹಾಕಿ ಅಂತ ಹೇಳ್ತೀರ, ಒಂದು 10-15 ವೀಡಿಯೋ ಮಾಡ್ಕೊಳ್ಳಿ. ಬಟ್ ನೀವು ಹಾಕುವಾಗ ವೀಡಿಯೋನ ಒಂದು ಅಟ್ಲೀಸ್ಟು ಸ್ಟಾರ್ಟಿಂಗಲ್ಲಿ ಒಂದು 2 ಡೇಸಿಗೆ ಒಂದ್ಸರಿ ಅಪ್ಲೋಡ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತ ಅಂದರೆ, ನೀವು ಇವಾಗ ತಕ್ಷಣ ನೀವು ವೀಡಿಯೋ ಅಪ್ಲೋಡ್ ಮಾಡಿ ನೀವು ಹಾಕೋದ್ರಿಂದ ಆಮೇಲೆ ನಿಮಗೆ ವೀಡಿಯೋಸ್ ಮಾಡೋಕ್ಕೆ ಆಗದೆ ಇರ್ಬೋದು, ಯಾವಾಗಾದರೂ ಮತ್ತೆ ಟೈಮ್ ಗ್ಯಾಪ್ ಸಿಗ್ಬೋದು. ಆವಾಗ ಏನಾಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಕಮ್ಮಿ ಆಗ್ಬೋದು, ವ್ಯೂಸ್ ಕಮ್ಮಿ ಆಗ್ಬೋದು, ವೇರಿ ಆಗ್ತಾ ಹೋಗುತ್ತೆ. ವಾಚ್ ಟೈಮ್ ನಿಮ್ಗೆ ಅನಿಸುತ್ತೆ ವಾಚ್ ಟೈಮ್ ಡೌನ್ ಆಗುತ್ತೆ. ವಾಚ್ ಟೈಮ್ ಡೌನ್ ಆಗಲ್ಲ. ವಾಚ್ ಟೈಮ್ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ತುಂಬ ಜನ ಕೇಳ್ತಿರ್ತೀರ ವಾಚ್ ಟೈಮ್ ಡೌನ್ ಆಗ್ತಿದೆ ಅಂತ. ವಾಚ್ ಟೈಮ್ ಡೌನ್ ಆಗೋದಿಲ್ಲ. ಏನಕ್ಕೆ ಅಂದರೆ ನಮ್ದು ಅದು ಯಾವ ರೀತಿ ನೋಡಬೇಕು ಅನ್ನೋದು ಕೂಡ ನಾನು ತೋರಿಸಿದ್ದೀನಿ. ಸೊ ಆ ವಿಡಿಯೋ ನೋಡಿ, ನಾನು ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಆ ವಿಡಿಯೋ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಆ್ಯಂಡ್ ಯಾರು ಕೂಡ ಫಸ್ಟಿಗೆ ಅಂದ್ಕೊಳ್ಬೇಡಿ ಇದೇ ಥರ ಇರುತ್ತೆ ಅಂತ. ಮೇ ಬಿ ಕೆಲವರಿಗೆ 1 ವೀಡಿಯೋದಲ್ಲೇ ವೈರಲ್ ಆಗೋರು ಇರ್ತಾರೆ, ಆ್ಯಂಡ್ ಕೆಲವರಿಗೆ 100 ವೀಡಿಯೋಸ್ ಆದಮೇಲೆ ವೈರಲ್ ಆಗೋರು ಇರ್ತಾರೆ, ಅಥವಾ ಆಗದೆ ಕೂಡ ಇರುವವರು ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಕೂಡ ಹೋಪ್ಸ್ ಹೀಗೆ ಇರುತ್ತೆ, ಹೀಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಬರಬೇಡಿ. ಯೂಟ್ಯೂಬ್ಗೆ ಮಾತ್ರ ಯಾರು ವೀಡಿಯೋ ಚೆನ್ನಾಗಿ ಓಡುತ್ತೆ, ಯಾರು ವೀಡಿಯೋ ಚೆನ್ನಾಗಿ ಓಡಲ್ಲ ಅನ್ನೋದು ನಿಜವಾಗ್ಲೂ ತುಂಬ ದೊಡ್ಡ ಒಂದು ಗೈಡ್ ಮೀನ್ಸ್ ಇಂಥದ್ದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕೂಡ ನಾನು ಹೇಳೋದಕ್ಕೆ ಆಗೋದಿಲ್ಲ. ಆ ಥರ ಇರುತ್ತೆ ಈ ಒಂದು ಸ್ಟೇಜಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಆದರೆ ಹಾಗಂತೇಳಿ ಬಿಡಬೇಡಿ. ಮಾಡ್ತಿದ್ದೀನಿ ಅಂತ ನಿಮ್ಗೆ ಇಂಟೆನ್ಷನ್ ಇದೆ, ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ಡೆಫಿನೆಟಾಗಿ ಮಾಡಿ. ಅದಕ್ಕೆ ನನ್ನ ಚಾನಲ್ ಅಕಸ್ಮಾತ್ ನಿಮಗೆ ನೋಡ್ತಾ ಇರೋರು ಪ್ರಮೋಟ್ ಮಾಡಬೇಕಂದ್ರೆ ನನಗೆ ಕಮೆಂಟ್ಸ್ ಮಾಡಿ, ಪ್ರಮೋಟ್ ಕೂಡ ನಿಮ್ಮ ಚಾನಲ್ ನಾನು ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ಒಬ್ರಿಗೊಬ್ರು ನನ್ನ ಚಾನಲ್ ಇರೋರಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರಿಗೆ ಕೂಡ ನಿಮ್ಮ ಜೊತೆ ಜಾಯ್ನ್ ಆಗೋಕ್ಕೆ ಹೇಳಿ. ಸೊ ಎಲ್ಲ ಒಂದು ನನಗೆ ಗೊತ್ತಿರೋಂಥ ಎಲ್ಲ ಸಬ್ಸ್ಕ್ರೈಬರ್ಸ್ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ ಆ್ಯಂಡ್ ವ್ಯೂಸ್ ಕೂಡ ಸಿಗ್ತಾ ಹೋಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದೇನಂತಂದರೆ ಯಾವಾಗಲೂ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿರಿ. ಕನ್ಸಿಸ್ಟೆನ್ಸ್ ಮೀನ್ಸ್ ನಾನೇ ಹೇಳ್ತಾ ಇರ್ತೀನಿ, ನನಗೆ ಈಗ ಲಾಸ್ಟ್ ಒಂದು 4-5 ಡೇಸಿಂದ ನಾನು ವೀಡಿಯೋಸ್ ಹಾಕಿರಲಿಲ್ಲ. ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ ನಾನು ಊರಿಗೆ ಹೋಗಿದ್ದೆ. ಸೊ ಕೆಲವರು ಕಮೆಂಟ್ ಹಾಕಿದ್ರು ಆ್ಯಂಡ್ ವ್ಯೂಸ್ ನನಗೂ ಕೂಡ ಡೌನ್ ಆಗಿತ್ತು. ವಾಚ್ ಟೈಮ್ ಡೌನ್ ಆಗಿರಲಿಲ್ಲ, ಮೀನ್ಸ್ ವೇರಿ ಆಗ್ತಾ ಇರುತ್ತೆ, ಗ್ರಾಫಲ್ಲಿ ಡೌನ್ ಆಗಿತ್ತು. ಸೊ ಈ ಥರ ಎಲ್ಲ ಇದ್ದಾಗ ನಮಗೂ ಒಂದ್ಸರಿ ಡಿಸಪಾಯಿಂಟ್ ಆಗಿಬಿಡುತ್ತೆ. ಸೊ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಟೈಮ್ ಸಿಗ್ತಿಲ್ಲ ಅಂತೇಳಿ. ಸೊ ಆದಷ್ಟು ವೀಡಿಯೋ ಮುಂಚೆನೇ ರೆಡಿ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಒಂದು ಐಡಿಯಾ ಮಾಡಿಟ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವಾಗಲೂ ಒಂದು ಸ್ಕ್ರಿಪ್ಟಿಂಗ್ ಮಾಡಿಟ್ಕೊಂಬಿಡಿ. ಒಂದು ಕಡೆ ಎಲ್ಲಾದರೂ ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ಈ ಥರ ಎಲ್ಲ ಮಾಡ್ಬೋದು ಅನ್ನೋದು. ಸೊ ಆ ಥರನೇ ಫಾಲೋ ಅಪ್ ಮಾಡ್ಕೊಂಡೋಗಿ ನಿಜವಾಗ್ಲೂ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ನಿಮ್ಮದು ಒಂದು ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಟಾಪಿಕ್ ಚೆನ್ನಾಗಿರಬೇಕು, ಆ್ಯಂಡ್ ಸರ್ಚಬಲ್ ಟಾಪಿಕ್ ಆಗಿದ್ರೂ ಸರಿ, ಅಥವಾ ಹೊಸದು ಯಾವ್ದಾದ್ರು ಟಾಪಿಕ್ ತೊಗೊಂಡು ಮಾಡ್ತೀರಾ ಅಂದರೂ ಸರಿ, ಆದಷ್ಟು ಅದನ್ನು ಸ್ವಲ್ಪ ಪಬ್ಲಿಸಿಟಿ ಆಗೋ ತನಕ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ್ಯಂಡ್ ನಿಜವಾಗ್ಲೂ ಹೀಗೇ ರನ್ ಆಗುತ್ತೆ, ಹೀಗೆ ವ್ಯೂಸ್ ಬರುತ್ತೆ, ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲರಿಗೂ ಅವ್ರವ್ರದ್ದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಅದೊಂದು ಹೇಳ್ಬೋದು, ಅದೃಷ್ಟ ಅಂತಲೇ ಹೇಳ್ಬೋದು. ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಫಸ್ಟು ಟಾಪಿಕ್, ಕಂಟೆಂಟ್ ಆ್ಯಂಡ್ ನಿಮ್ಮ ಒಂದು ಪ್ರೀ ಪ್ರಿಪ್ರೇಷನ್, ನಿಮ್ಮ ಥಂಬ್ನೇಲ್, ಅದನ್ನು ಒಂದು ಹೇಳೋದು ಮತ್ತಿದೆ. ಥಂಬ್ನೇಲ್ ಮತ್ತು ನಿಮ್ಮ ಒಂದು ಡಿಸ್ಕ್ರಿಪ್ಷನ್, ಟೈಟಲ್, ಅದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಗೆ ನೀವು ಮೆನ್ಷನ್ ಮಾಡಬೇಕು, ಹೇಗೆ ಹ್ಯಾಶ್ಟ್ಯಾಗ್ ಹಾಕೋದು, ಹೇಗೆ ಟ್ಯಾಗ್ಸ್ ಹಾಕೋದು, ಅದನ್ನು ಕೂಡ ಎಲ್ಲದನ್ನು ನಾನು ಹೇಳಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ಗೆ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.